ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಟಾಪಿಕ್ ಬಂದ್ಬಿಟ್ಟು ಹೌ ಟು ಕ್ರಿಯೇಟ್ ಎ ಕನ್ಸಲ್ಟೆನ್ಸಿ ಕ್ಯಾರೆಕ್ಟರ್. ಸ್ಟೆಪ್ 1. ಮೊದಲನೇದಾಗಿ ನಾವು ಸ್ಟೋರಿ ಬೇಕು. ಅದಕ್ಕೆ ನಾವು ChatGPT ಓಪನ್ ಮಾಡಿಬಿಟ್ಟು ಅಲ್ಲೊಂದು ಪ್ರಾಂಪ್ಟ್ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ರೈಟ್ ಎ ಕಿಡ್ ಸ್ಟೋರಿ ಅಬೌಟ್ ಎ 2 ಫ್ರೆಂಡ್ಸ್ ಮೋಟಿವೇಶನಲ್. ಮತ್ತು ಲ್ಯಾಡ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸ್ಟೋರಿ ಜನ್ರೇಟ್ ಆಗುತ್ತೆ ನೋಡಿ. ಅಲ್ಲಿ ಟೈಟಲು ಕೊಟ್ಟಿದ್ದಾರೆ ಮೇಲೆ, ದಿ ಟ್ಯಾಲ್ ಆಫ್ ಲಿಯೋ ಆ್ಯಂಡ್ ಮ್ಯಾಕ್ಸ್. ಸ್ಟೋರಿ ಕಂಪ್ಲೀಟಾಗಿ ಜನ್ರೇಟ್ ಆಗ್ತಾಯಿದೆ. ವಿಡಿಯೋನ ಎಲ್ಲಿ ಸ್ಲಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಂಟಿನ್ಯೂ ಲಾಸ್ಟ್ವರೆಗೂ ನೋಡಿ. ಅವೇ ನಿಮ್ಗೆ ಅರ್ಥ ಆಗೋದು. ಒಂದು ಜಾಗನ ಸ್ಲಿಪ್ ಆಗಿಬಿಟ್ರೆ ಆಮೇಲೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀರ. ಅದೇ ಥರ ನಮ್ಮ ಚಾನಲ್ಗೆ ಮೊದಲನೇದಾಗಿ ಯಾರು ವಿಸಿಟ್ ಮಾಡ್ತಾಯಿದ್ದೀರಾ, ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನೋಡಿ, ಸ್ಟೋರಿ ಜನ್ರೇಟ್ ಆಗ್ತಾಯಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಂಪ್ಟು. ರೈಟ್ ದಿ ಸ್ಟೋರಿ ಈಚ್ ಕ್ಯಾರೆಕ್ಟರ್ ನೇಮ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಮತ್ತು ಆ ಥರ ಟೈಪ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಆರಾಮಾಗಿ ಕ್ಲಿಕ್ ಮಾಡಬೇಕು. ಅವಾಗ ಏನಾಗುತ್ತೆ, ಸ್ಟೋರಿ ಏನಿರುತ್ತೆ ಅದ್ರ ಪ್ರಕಾರ ನಮಗೆ ಸೀನ್ ಬೈ ಸೀನು ನಮ್ಗೆ ಟೈಪ್ ಮಾಡಿಕೊಡುತ್ತೆ, ಜನ್ರೇಟ್ ಮಾಡಿಕೊಡುತ್ತೆ. ಸ್ಟೆಪ್ 2. ಆರ್ಟ್ ಫೆಲೋ ಎ ಅಂತೇಳಿ ಮೊಬೈಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಆರ್ಟ್ ಫೆಲೋ AI ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಪ್ರೋಸೆಸ್ ಎಲ್ಲ ಮಾಡ್ಕೊಂಬಿಟ್ಟು ನಿಮಗೆ ಲೆಫ್ಟ್ ಸೈಡಲ್ಲಿ ಸ್ಟೋರಿ ಸ್ಟುಡಿಯೋ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಐ ಹ್ಯಾವ್ ಎ ಸ್ಟೋರಿ ಅದನ್ನು ಕ್ಲಿಕ್ ಮಾಡಿ. ಮತ್ತು ತಿರ್ಗಾ ನಮ್ಮ ಸ್ಟೋರಿ ಅಲ್ಲೋಗ್ಬಿಟ್ಟು ಇವಾಗ ನಾವು ಸ್ಟೋರಿ ಏನು ಜನ್ರೇಟ್ ಆಗಿದೆಯೋ ಅದನ್ನ ಕೆಳಗಡೆ ಸ್ಲಿಪ್ ಮಾಡ್ಕೊಂಡ್ಬಿಟ್ಟು ಕ್ಯಾರೆಕ್ಟರ್ ಲಿಯೋ ಅಂತಿದೆಯಲ್ಲ ಹೆಸರು, ಕ್ಯಾರೆಕ್ಟರ್ ಹೆಸರು ಅಂತ ಲಿಯೋ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೇಮ್ ಇದೆಯಲ್ಲ ಅಲ್ಲಿ ಲಿಯೋ ಅಂತ ಟೈಪ್ ಮಾಡಬೇಕು ನಾವು. ಟೈಪ್ ಮಾಡಿಬಿಟ್ಟು ತಿರ್ಗಾ ಕ್ಯಾರೆಕ್ಟರ್ ಫುಲ್ ಒಂದು ಲೈನು ಲಿಯೋ ಕ್ಯಾರೆಕ್ಟರ್ ಏನು ಅದನ್ನ ಫುಲ್ ಕಾಪಿ ಪೇಸ್ಟ್ ಮಾಡ್ಕೋಬೇಕು ನಾವೀಗ ನೋಡಿ. ಹಾಂ, ಕಾಪಿ ಮಾಡಿಕೊಂಡು ಇಲ್ಲಿ ನೇಮ್ ಲಿಯೋ ಬರೆದಿದ್ದಾರೆ, ಅದ್ರ ಪಕ್ಕದಲ್ಲಿ ಕ್ಯಾರೆಕ್ಟರ್ ಲೈನ್ ಇರುತ್ತೆ ಅಲ್ಲಿ ಪೇಸ್ಟ್ ಮಾಡಬೇಕು. ಇವಾಗ ಸೇಮ್ ಅದೇ ಥರ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮ್ಯಾಕ್ಸ್ ಅಂತೇಳಿ ಅದೇ ಥರ ಇಲ್ಲಿ ಮ್ಯಾಕ್ಸ್ ಟೈಪ್ ಮಾಡಬೇಕು. ಮ್ಯಾಕ್ಸ್ ಟೈಪ್ ಮಾಡಿಬಿಟ್ಟು ಸೇಮ್ ಅದೇ ಥರ ಮ್ಯಾಕ್ಸ್ ಕ್ಯಾರೆಕ್ಟರ್ ಏನಂತ ಒಂದು ಲೈನಲ್ಲಿ ಬರೆದಿರ್ತಾರೆ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನಾವು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಸ್ಟೋರಿ ನಾವು ಕಂಪ್ಲೀಟ್ ಸ್ಟೋರಿ ಏನು ಜನ್ರೇಟ್ ಆಗಿದೆಯೋ ಕಂಪ್ಲೀಟ್ ಸ್ಟೋರಿ ಏನು ಜನ್ರೇಟ್ ಆಗಿದೆಯೋ ಅದು ಫುಲ್ ಕಾಪಿ ಮಾಡ್ಕೋಬೇಕು ನಾವು. ಫುಲ್ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಈ ಬಾಕ್ಸಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಮೇಲೆ ಥೀಮ್ಸ್ ಕೊಟ್ಟಿರ್ತಾರೆ, ಏನು ಚಿಲ್ಡ್ರನ್ ಸ್ಟೋರಿನ ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ನಾವು ಚಿಲ್ಡ್ರನ್ಗೆ ಮೋಟಿವೇಶನಲ್ ಚಿಲ್ಡ್ರನ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೇಷಿಯೋ 16:9 ಲಾಂಗ್ ವಿಡಿಯೋ ಮಾಡ್ತಾಯಿನ 16:9. ನೆಕ್ಸ್ಟು ಟೈಪ್ ಆಫ್ ವರ್ಷನ್ 3D ತೊಗೊಂಡಿನಿ, ಇಲ್ಲಿ ಜನ್ರೇಟ್ ಕೊಟ್ಟಿದ್ದೀನಿ ಕೆಳಗಡೆ. ಕನೆಕ್ಟ್ ಟು ದಿ ಕ್ಯಾರೆಕ್ಟರ್ ಅದು ಕ್ಲಿಕ್ ಮಾಡಿ. ಇವಾಗ ನಮಗೇನಾಗುತ್ತೆ ಅದು 3D ನಮಗೆ ಸೆಲೆಕ್ಟ್ ವಿಜುವಲ್ ಸ್ಟೈಲ್ ಆಫ್ ಯುವರ್ ಸ್ಟೋರಿ. ನಾನು 3D ಕಾರ್ಟೂನ್ ಅಂತ ಹಾಕೊಂಡಿದ್ದೀನಿ. ಅದು ಕ್ಲಿಕ್ ಮಾಡಿದ್ರೆ ಇವಾಗ ಅದಕ್ಕೆ ಕನೆಕ್ಟ್ ಆಗ್ತಾಯಿದೆ ಅದು ನೋಡಿ. ಇವಾಗ ಸ್ಟೋರಿ ಕ್ಯಾರೆಕ್ಟರ್ ನಮಗಿಲ್ಲಿ ಜನ್ರೇಟ್ ಆಗ್ತಾಯಿದೆ. ಲಿಯೋ ಬಂದ್ಬಿಟ್ಟು ಸಿಂಹ, ಮ್ಯಾಕ್ಸ್ ಬಂದ್ಬಿಟ್ಟು ರ್ಯಾಬಿಟ್ ಬರುತ್ತೆ. ಅದೇ ಥರ ನೋಡಿಲಿ ಕಂಟಿನ್ಯೂ ಟು ಸ್ಟೋರಿ ಬೋರ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು. ನಮಗೆ ಬೇಕಾದರೆ ಫೇಸಸ್ ನಾವು ಚೇಂಜ್ ಮಾಡ್ಕೋಬೋದು. ಇಲ್ಲೇ ಆ್ಯಡ್ ಫೇಸಸ್ ಇದೆಲ್ಲ
ಅದು ಬೇಕಾದ್ರೆ ಚೇಂಜ್ ಮಾಡೋಕ್ಕೋದು. ನಾನು ಸದ್ಯಕ್ಕೆ ಇದು ಇರಲಿ ನೋಡಿ. ಈ ಥರ ಆ್ಯಡ್ ಎ ಫೇಸ್ ಅಂದರೆ ನಿಮ್ಗೆ ಯಾವ ಫೇಸ್ ಬೇಕೋ ಅದು ನಿಮ್ಮ ಕ್ಯಾರೆಕ್ಟರ್ಗಾಗಿ ಅದೇ ಕಂಟಿನ್ಯೂ ಆಗುತ್ತೆ. ನನಗೆ ಸದ್ಯಕ್ಕೆ ಯಾವುದು ಬೇಡ, ಜಸ್ಟ್ ಇದು ಈ ಕ್ಯಾರೆಕ್ಟರ್ ಇದೇ ಚೆಂದಾಗಿದೆ, ಕಂಟಿನ್ಯೂ ಟು ಸ್ಟೋರಿ ಬೋರ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಸ್ಟೋರಿಯಲ್ಲಿ ಏನೇನು ಸೀನ್ ಇರುತ್ತೆ ಅದ್ರ ಪ್ರಕಾರ ಫೋಟೋಸ್ ಎಲ್ಲ ಅದು ಜನ್ರೇಟ್ ಆಗ್ತದೆ ಎಲ್ಲ. ಹಂಗೆ ವೀಡಿಯೋ ನೋಡಿದ್ಮೇಲೆ ನಮ್ಮ ಚಾನಲ್ ಫುಲ್ ವಿಸಿಟ್ ಮಾಡಿ. ತುಂಬ ವೀಡಿಯೋಸ್ ಮಾಡಿದ್ದೀನಿ, ಮೋಟಿವೇಶನ್ ಮಾಡಿದ್ದೀನಿ, ಮೋರಲ್ಸ್ ಮಾಡಿದ್ದೀನಿ, ಮತ್ತು ನಮ್ಮ ಮೈಥಾಲಜಿ ಬಗ್ಗೆ ಸ್ಟೋರೀಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ ಟೂಲಿಂದನೇ. ಎಲ್ಲ ನಾನು ಪ್ರತಿಯೊಂದು ವೀಡಿಯೋ ಮೊಬೈಲೆಲ್ಲ ಮಾಡಿರೋದು. ಫೋಟೋ ಎಲ್ಲ ಜನ್ರೇಟ್ ಆಗ್ತಾಯಿದೆ. ವಿಡಿಯೋನಲ್ಲಿ ಸ್ಲಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡಿ. ಒಂದು ಸತಿ ನೋಡಿದ್ರೆ ಸಾಕು, ನೀವು ನಿಮ್ಮ ಮೊಬೈಲಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ಫೋಟೋ ಎಲ್ಲ ಜನ್ರೇಟ್ ಆಗ್ತಾಯಿದೆ. ಈ ಫೋಟೋ ಎಲ್ಲ ಜನ್ರೇಟ್ ಆದಮೇಲೆ ಡೌನ್ಲೋಡ್ ಮಾಡೋದು ತುಂಬ ಈಸಿ. ಅದು ನೋಡ್ಸ್ಕೊಡ್ತೀನಿ ನಿಮ್ಗೆ. ನನ್ನ ಚಾನಲ್ ನಾನು ಮಾಡಿರೋದೆಲ್ಲ ಎಲ್ಲ ಟೂಲ್ ಯೂಸ್ ಮಾಡಿರೋದು ನೋಡಿ. ಇವಾಗ ಈ ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ. ಮೊಬೈಲ್ ಗ್ಯಾಲರಿಯಲ್ಲಿ ಆಯಿತು. ಅದೇ ಥರ ಪ್ರತಿಯೊಂದು ಫೋಟೋ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಡೌನ್ಲೋಡ್, ಎಲ್ಲ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ರಿಪೀಟು ಲಾಂಗ್ ಪ್ರೆಸ್ಸು ಡೌನ್ಲೋಡು ನೋಡಿ. ಎಲ್ಲ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಒಂದೊಂದು ಫೋಟೋ ನೋಡ್ತೀನಿ ನಾನು ನಿಮಗೆ ನೋಡಿ. ಕ್ಲಾರಿಟಿಯಲ್ಲಿ ಎಷ್ಟು ಸೂಪರಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರಿ ಇಂಗ್ಲೀಷಲ್ಲಿದೆಲ್ಲ ಅದು ಫುಲ್ ಕಾಪಿ ಮಾಡ್ಕೊಳ್ಳಿ. ಫುಲ್ ಕಾಪಿ ಮಾಡಿಕೊಂಡು ವಾಯ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಹಾಯ್ ಟ್ರಾನ್ಸ್ಲೇಟ್. ನಾನು ಯೂಸ್ ಮಾಡ್ತಿರೋದು ಹಾಯ್ ಟ್ರಾನ್ಸ್ಲೇಟ್. ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ನಾವು ಟ್ರಾನ್ಸ್ ಮಾಡ್ಕೊ ನೋಡಿ. ಇಲ್ಲ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ಟು ಕನ್ನಡ ಟೆಕ್ಸ್ಟ್ ಟು ಸ್ಪೀಚ್ ನೋಡಿ. ಕನ್ನಡದಲ್ಲಿ ಬಂತು, ಕನ್ನಡದಲ್ಲಿ ಜನ್ರೇಟ್ ಆಯಿತು ನೋಡಿ. ಇವಾಗ ಇಲ್ಲಿ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ಹೆಂಗೆ ಜನ್ರೇಟ್ ಮಾಡೋದು. ನನ್ನ ಹತ್ರ ಮೈಕ್ರೋಸಾಫ್ಟ್ ಕ್ಲಿಪ್ಪಲ್ಲೇ ನಾನು ಪ್ರತಿಯೊಂದು ವಾಯ್ಸು ಜನ್ರೇಟ್ ಮಾಡೋದು. ಮೊದಲನೇದಾಗಿ ಇಲ್ಲಿ ಕ್ರಿಯೇಟ್ ಎ ನ್ಯೂ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ಟೋರಿ. ನಾನು ಏನು ಮಾಡ್ತಾ ಅದು ನಾನು ಏನೇನು ನೋಟ್ಸ್ ಇದ್ನೋ ಅದು ನನಗೆ ಕರೆಕ್ಟಾಗಿ ಫಾಲೋ ಆಗಿ. ಇಲ್ಲಿ
ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ನೀವು. ರೈಟ್ ಸೈಡ್ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಲ್ಯಾಂಗ್ವೇಜಸ್ ನಾನು ಕನ್ನಡ ಇಂಡಿಯಾ ಪ್ರತಿಯೊಂದು ಲ್ಯಾಂಗ್ವೇಜ್ ಇದೆ. ಹಿಂದಿ ಇದೆ, ತೆಲುಗು ಇದೆ, ತಮಿಳ್ ಇದೆ, ಜಪಾನಿ, ಗ್ರೀಕು ಎಲ್ಲ ಇದೆ. ನಮಗೆ ಬೇಕಾಗಿರೋದು ಕನ್ನಡ ಇಂಡಿಯಾ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ವಾಯ್ಸು ಗಂಗಾ ಮತ್ತು ಸ್ವಪ್ನ, ನಾನು ಸ್ವಪ್ನ ಮತ್ತು ಸೇವ್ ಕೊಟ್ಟರೆ ಇಲ್ಲಿ ಜನರೇಟ್ ಆಗ್ತಾ ಇರ್ತದೆ. ಒಂದಾನೊಂದು ಕಾಲದಲ್ಲಿ ಹಸಿರು ಜನರೇಟ್ ಆದ್ಮೇಲೆ ಬೆಟ್ಟಗಳಿಂದ ನಿಮಗೆ ಕೇಳಿಸ್ತೀನಿ ಸುತ್ತುವರಿದ ನೋಡಿ. ಶಾಂತಿಯುತ ಹಳ್ಳಿಯಲ್ಲಿ ಲಿಯೋ ಮತ್ತು ಟೆಕ್ಸ್ಟ್ ಟು ಸ್ಪೀಚ್ ಸೇವ್ ಮಾಡೋದು ಈ ಥರ ನೋಡಿ ಸೇವ್ ಆಗ್ತಾಯಿದೆ. ಸೇವ್ ಆದಮೇಲೆ ನಿಮ್ಮ ನೋಡಿ ನಮ್ಗೆ ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ರೆಡಿ ಆಯಿತು. ನೆಕ್ಸ್ಟು ಕ್ಯಾಪ್ ಕಟ್ಟು ಕೈಂಡ್ ಮೋಷನ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ತೊಗೊಂಡು ಅದರಲ್ಲಿ ಇದನ್ನು ಅದು ಅಟ್ಯಾಚ್ ಮಾಡಿಬಿಟ್ಟು ಕೆಳಗಡೆ ಸ್ಟೋರಿ ಹೋಗ್ತಾಯಿದೆ. ಸ್ಟೋರಿ ಪ್ರಕಾರ ಫೋಟೋಸ್ನ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಜನ್ರೇಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ.